ಕುಮಾರಸ್ವಾಮಿ ಹಾಗೂ ಸಿಎಂ ಅವರ ನಡುವೆ ಮಾತಿನ ಯುದ್ಧ ನಡೀತಾ ಇದೆ ಸರ್. ಬರ್ತಾ ಇದೆ. ಜೊತೆಗೆ ತಮ್ಮನ್ನ ಸಿಎಂ ತಪ್ಪಿಸಿದ್ದು ಸಿದ್ದರಾಮಯ್ಯ ಅವರು ಅಂತ ಆರೋಪ. ಅವರು ಯಾರ್ಯಾರು ಏನೇನು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಅವರು ಜನತಾದಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳದಲ್ಲಿ ಇದ್ದರು, ಮೊದಲು ಅಧ್ಯಕ್ಷರಾಗಿದ್ದರು ಕೂಡ, ಮತ್ತು ಅವ್ರನ್ನ ಹೊರಗಡೆ ಹಾಕಿದ್ರು. ಆದ್ದರಿಂದ ಅವರು ಏನೆಲ್ಲ ವಿಚಾರಗಳಿರುತ್ತೆ ನಮಗದೇನು ತಿಳಿದಿರಲ್ಲ. ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕಾಗುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ ಸಿಎಂ ಅವರು ಭದ್ರಾಗಿದ್ದೀವಿ, ಕೊನೆ ಉಸಿರುವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಈ ರೀತಿ ಮಾಡ್ತಿರೋದು ಎಷ್ಟು ಮುಖ್ಯ ಅಲ್ಲ. ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇಡೀ ಜೀವನದಲ್ಲಿ ಅವರು ಅದ್ರ ಬಗ್ಗೆನೇ ಆ ಐಡಿಯಾಲಜಿ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಹೊಸದಾಗೇನು ಅವ್ರು ಮಾಡಬೇಕಾಗಿರೋದು ಏನೂ ಇಲ್ಲ. ಅವರು ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಅವರ ರಾಜಕೀಯನೇ ಅಡಿಪಾಯ ಸಾಮಾಜಿಕ ನ್ಯಾಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಅವರೇನು ಇವತ್ತು ಮಾಡೋದೇನಿಲ್ಲ. ಹೋಳಿ ಹಬ್ಬ ಬರ್ತಾ ಇದೆ, ಇನ್ನೊಂದು ರಂಜಾನ್ ಕೂಡ ಒಟ್ಟಿಗೆ ಇದೆ. ಒಂದಷ್ಟು ಕಡೆ ಒಟ್ಟೊಟ್ಟಿಗೆ ಆಚರಣೆ ವೇಳೆ ಘರ್ಷಣೆಗಳಾಗುವಂಥದ್ದು ಏನು ಪ್ರಿಕಾಷನ್ಸ್ ಬರ್ತಿದೆ? ಅಲ್ಲ, ಈಗಾಗಲೇ ಅದಕ್ಕಾಗಿ ನಾವೆಲ್ಲ ಸೂಚನೆ ಕೊಟ್ಟಿದ್ದೇನೆ. ರಂಜಾನ್ ಹಬ್ಬದಲ್ಲಿ ಆಗಲಿ, ಹೋಳಿ ಹಬ್ಬದಲ್ಲಾಗಲಿ ಯಾರೂ ಕೂಡ ಕಾನೂನು ಕೈಗೆತ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು. ಸ್ಮೂತಾಗಿ ಆಗಬೇಕು. ಹಬ್ಬ ಆಚರಣೆ ಮಾಡೋದೇ ಅದಕ್ಕೆ. ಹಬ್ಬ ಸಂತೋಷದಿಂದ ಆಚರಣೆ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದು ಅವಕಾಶ ಇಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲ, ಅವರು ಈಗ ಷಡ್ಯಂತ್ರ ಇದೆ ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ಮತ್ತು ಮುಂದುವರೆದು ಅದು ಅವರು ತನಿಖೆ ಮಾಡಿ ಕೋರ್ಟಿಗಾಗಲಿ ಮತ್ತು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕಲ್ವ. ಅವರು ಲೋಕಾಯುಕ್ತದವರು ಸುಮ್ಮನೆ ಮಾಡೋದಕ್ಕೆ ಅನೇಕ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹೇಳ್ತಾರೆ. ಆದರೆ ಇದರಲ್ಲಿ ಇನ್ಸಿಡೆಂಟಲ್ಲಿ ಆಗಿದೆ ಅಂತ ಹೇಳಿ ಈಗ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಪಾಠ ಹೇಳ್ತಾರೆ. ಆದ್ದರಿಂದ ಅದು ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ವಿಚಾರದಲ್ಲಿ ಯಾರೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸರ್, ಈಗ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆಯಾ ಸರ್ ಸರ್ಕಾರದಲ್ಲಿ? ಅದ್ರ ಬಗ್ಗೆ ಒಂದು ಚಿಂತನೆ ನಡೆದಿದೆ. ಯಾಕೆಂದರೆ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಆಕ್ಸೆಸ್ ಕೊಟ್ಟರೆ ಅವರೊಂದು ವಿದ್ಯಾಭ್ಯಾಸ ಮಾಡೋದು ಕಮ್ಮಿ ಆಗುತ್ತೆ, ಸ್ಟಡೀಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತೇಳಿ ಒಂದು ಸ್ಟಡಿ ರಿಪೋರ್ಟ್ ಥರ. ಜೊತೆಗೆ ಈ ವಯಸ್ಸಿನಲ್ಲಿ ಅವರೆಲ್ಲರೂ ಕೂಡ ಓದಿ ದೊಡ್ಡವರಾಗುವ ಸಂದರ್ಭದಲ್ಲಿ ಅವ್ರನ್ನ ಡೈವರ್ಟ್ ಮಾಡಿಕೊಂಡು ಮಾಡೋದು ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಮೇಲೆ ಭಾಳ ದೇಶಗಳಲ್ಲಿ ಇದಕ್ಕೆಲ್ಲ ಎಕ್ಸ್ಟೆನ್ಸಿವ್ ಸ್ಟಡಿಗಳು ಮಾಡಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪಲ್ಲಿ ಬೇಕಾದಷ್ಟು ದೇಶಗಳು ಮಾಡಿದ್ದಾವೆ. ನಾವು ಅದರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಇದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಅವರು ಕೂಡ ಚಿಂತನೆಯನ್ನು ಹರಿಸಿದ್ದಾರೆ. ಅದಕ್ಕೇನು ಸಾಧಕ ಬಾಧಕಗಳು ಅದೆಲ್ಲ ಸ್ಟಡಿ ಮಾಡಿ ತಗೊಳ್ಳೋ ತೀರ್ಮಾನ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.